ರತ್ನ, ನಾನು ಆವತ್ತೇ ನಿನಗೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಆದರೆ ಗಡಿಬಿಡಿಯಲ್ಲಿ ಹನಿಮೂನ್ಗೆ ಹೊರಟ್ಬಿಟ್ರಲ್ಲ, ಹೇಳೋಕ್ಕೆ ಆಗಿರಲಿಲ್ಲ. ಏನತ್ತೆ ಅದು? ಸುಖ ಸಂಸಾರಕ್ಕೆ ಸುಲಭ ಸೂತ್ರಗಳನ್ನ ಅಕ್ಕ ಹೇಳ್ಕೊಡ್ತಾಳೆ, ಕೇಳಿಸ್ಕೊ. ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂದರೆ ನಮಗೆ ನಾವೇ ಕೆಲವು ಸೂತ್ರಗಳನ್ನ ಹಾಕೋಬೇಕು. ಅದರಲ್ಲಿ ಮುಖ್ಯವಾದದ್ದು ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ. ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೊಬ್ಬರು ಅನುಮಾನ ಪಡಬಾರ್ದು. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ರೆ ಇನ್ನೊಬ್ಬರು ಸಮಾಧಾನವಾಗಿ ಕೇಳಿಸ್ಕೋಬೇಕು. ಒಬ್ಬರ ಮೇಲೊಬ್ಬರು ಗೌರವ ಕೊಟ್ಕೊಂಡು ಬದುಕಬೇಕು. ಜೊತೆಗೆ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಆದರೆ ನಮ್ಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಅಹಂಕಾರನೆಲ್ಲ ಪಕ್ಕಕ್ಕಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಗುಣ ಇರಬೇಕು. ಅಷ್ಟೇ ಅಲ್ಲ, ಯಾರಾದರೂ ಯಾವಾಗಾದರೂ ಒಂದು ತಪ್ಪು ಮಾಡಿದಾಗ ಅದನ್ನೇ ಹೇಳ್ಕೋತಾ ಹೋಗಬಾರ್ದು. ಅದನ್ನ ಅಲ್ಲಿಗೆ ಬಿಟ್ಟು ಮುಂದುವರಿಬೇಕು. ಆ ತಪ್ಪನ್ನ ತಿದ್ಕೊಳ್ಳೋ ಅವಕಾಶ ಮಾಡಿಕೊಡ್ಬೇಕು. ನಾವು ಎಷ್ಟೇ ಬ್ಯುಸಿ ಆಗಿದ್ರು, ನಾವು ಎಷ್ಟೇ ಕೆಲಸದಲ್ಲಿದ್ರು ನಮ್ಮವ್ರಿಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕು. ಜೊತೆ ಕೂತ್ಕೊಂಡು ಮಾತಾಡೋದಾಗ್ಲಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾಗ್ಲಿ, 10 ಹೆಜ್ಜೆ ನಡೆಯೋದಾಗ್ಲಿ, ಇದೆಲ್ಲದನ್ನು ಮಾಡ್ತಾ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹಣಕಾಸು ವಿಷಯ ಅಂತ ಬಂದಾಗ ಯಾವ ಕಾರಣಕ್ಕೂ ಮುಚ್ಚುಮರೆ ಇರಬಾರ್ದು. ನಾವೆಷ್ಟೇ ಶ್ರೀಮಂತರಾದರೂ ಅಷ್ಟೇ, ನಾವು ದುಡಿಯೋ ಹಣದಲ್ಲಿ ಸ್ವಲ್ಪ ಹಣನ ಎತ್ತಿಡಬೇಕು. ಯಾಕೆ ಗೊತ್ತಾ? ಹಣಕಾಸು ಕಡಿಮೆ ಆದರೆ ಕೀಳರಿಮೆ ಶುರು ಆಗುತ್ತೆ. ಅದರಿಂದ ಸಂಸಾರನೇ ಹಾಳಾಗತ್ತೆ. ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂಥ ಕನಸುಗಳಿರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಅವಕಾಶ ಮಾಡಿಕೊಡ್ಬೇಕು. ಏನೇ ಆದರೂ ನಮ್ಮ ಸಂಸಾರನ, ನಮ್ಮ ಕುಟುಂಬನ ನಾನು ಕಾಪಾಡ್ತೀನಿ ಅನ್ನೋ ಭರವಸೆ ಇರಬೇಕು. ಹಾಗಿದ್ದಾಗ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕುಟುಂಬ ಅಷ್ಟು ಗಟ್ಟಿಯಾಗಿರುತ್ತೆ. ಸರಿ, ನಾನು ಇದನ್ನೆಲ್ಲ ಪಾಲಿಸ್ತೀನಿ. ಆದರೆ ನನಗೊಂದು ಅನುಮಾನ. ಇಷ್ಟೊಂದೆಲ್ಲ ಗೊತ್ತಿದ್ರು ನೀವ್ಯಾಕೆ ನಿಮ್ಮ ಸಂಸಾರದಲ್ಲಿ ಇಷ್ಟೊಂದು ನೋವು ಅನುಭವಿಸ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಜೀವನದಲ್ಲಿ ಯಾವುದೇ ನಿಯಮ ಆಗಲಿ, ಅದನ್ನು ಪಾಲಿಸೋರಿದ್ರೆ ಮಾತ್ರ ಅದಕ್ಕೊಂದು ಬೆಲೆ. ನನ್ನ ಗಂಡನ ನೋಡಿದ್ರೆ ಅದನ್ನು ಪಾಲಿಸೋ ಹಾಗೆ ಕಾಣ್ತಾರ? ನಮ್ಮ ಸಂಸಾರ ಹಾಳಾಗೋಗಿದೆ, ನಿಮ್ಮ ಸಂಸಾರ ಹಾಳಾಗಬಾರ್ದು ಅಷ್ಟೇ ನಮ್ಮ ಆಸೆಮ್ಮ. ರತ್ನ, ನೀವಿಬ್ರು ಈಗ ಹೊಸ ಜೋಡಿಗಳು. ನಿಮಗೆ ಒಂದು ಮಾದರಿ ಜೋಡಿ ಬೇಕು. ಅವ್ರನ್ನ ನೋಡಿ ನೀವು ಬದುಕಬೇಕು. ಉದಾಹರಣೆಗೆ ನಮ್ಮ ಶಿವು ಮತ್ತೆ ಪಾರು. ಅವ್ರನ್ನ ನೋಡಿ ನೀವು ಬದುಕಿ ನಿಮ್ಮ ಬದುಕು ತುಂಬ ಸುಂದರವಾಗಿ